ಜಂಬಗಿಯಲ್ಲಿ ರೈತರಿಗಾಗಿಯೇ ರಾತ್ರಿ ಶಿಬಿರ. ಹೇಗಿತ್ತು ಗೊತ್ತಾ? ಎಸ್ಬಿಐನಿಂದ ನಡೆದ ಕಾರ್ಯಕ್ರಮ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಾಗಲೇ ಸಾಕಷ್ಟು ಗ್ರಾಮಗಳಿಗೆ ಹೋಗಿ ರೈತರಿಗೆ ತಿಳುವಳಿಕೆ ನೀಡುವ ಕಾರ್ಯಕ್ರಮ ಮಾಡುತ್ತಲೇ ಬಂದಿದೆ. ಇದೀಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಂಬಗಿ ಗ್ರಾಮದಲ್ಲೂ ರೈತರ ರಾತ್ರಿ ಶಿಬಿರ ಹೆಸರಿನಡಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮವನ್ನ ದೇವರ ಹಾಡಿನ ಮೂಲಕ ಆರಂಭಿಸಲಾಯಿತು. ಇದೇ ವೇಳೆ ಪ್ರಾಸ್ತಾವಿಕ ಭಾಷಣವನ್ನ ಎಸ್ಬಿಐನ ಪ್ರಾದೇಶಿಕ ವ್ಯವಸ್ಥಾಪಕರಾದ ನರಸಿಂಹಮೂರ್ತಿ ಮಾಡಿದರು. ರೈತರಿಗೆ ಬ್ಯಾಂಕ್ ಬಗ್ಗೆ ತಿಳುವಳಿಕೆ ಮೂಡಿಸಿದರು. ನಮಗೆಲ್ಲರೂ ಕೈ ಜೋಡಿಸಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಉದ್ದೇಶ ನೀವು ಹೆಚ್ಚಿನ ರೀತಿ ಪಡ್ಕೊಂಡು ಇನ್ನೂ ಹೆಚ್ಚಿನ ರೀತಿ ನೀವು ನೀವು ಪ್ರೋಗ್ರೆಸ್ ಆಗಬೇಕು ಮತ್ತು ಬೆಳಿಬೇಕು. ನೀವು ಬೆಳೆದ್ರೆ ದೇಶ ಬೆಳೆದಿದೆ. ನಮ್ಮ ಒಂದು ಸ್ಲೋಗನ್ ಇದೆ, ಅಂದು ಇಂದು ಎಂದೆಂದು ರೈತನಿಗಾಗಿ. ಇದು ಅವತ್ತಿಂದ ನಾವು ಸ್ಟೇಟ್ ಬ್ಯಾಂಕ್ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 200 ವರ್ಷ ಹಿಂದೆಯಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ 200 ವರ್ಷಕ್ಕಿಂತ ಹೆಚ್ಚಿನ ಒಂದು ಹಿನ್ನೆಲೆ ಇದೆ. ಅವತ್ತಿಂದನೂ ದೇಶಕ್ಕಾಗಿ ಒಂದು ಪ್ರಗತಿಪರಕ ಒಂದು ಬೆಳವಣಿಗೆಗಾಗಿ ನಾವು ಅದನ್ನ ಕಾರ್ಯಕ್ರಮ ಮೂಡಿಸ್ಕೊಳ್ತಾ ಇದ್ದೀವಿ. ರೈತ ಬಾಂಧವರಿಗೆ ಸಂಗೀತ ಸಂಜೆ ಆಯೋಜನೆ ಮಾಡುವ ಮೂಲಕ ಎಸ್ಬಿಐ ಸಾಲ ಮತ್ತು ಸೌಲಭ್ಯಗಳ ಬಗ್ಗೆ ತಿಳಿ ಹೇಳಲಾಯಿತು. ಕೇವಲ ರೈತರು ಸಾಲಕ್ಕಾಗಿ ಮಾತ್ರ ಲೋನ್ ತೆಗೆದುಕೊಳ್ತಾರೆ, ಆದರೆ ಇದನ್ನು ಹೊರತುಪಡಿಸಿ ಬೇರೆ ಸಾಲ ಸೌಲಭ್ಯಗಳು ಎಸ್ಬಿಐನಲ್ಲಿ ಲಭ್ಯ ಇರುವುದರ ಬಗ್ಗೆ ಹೇಳಲಾಯಿತು. ರೈತರಿಗೆ ಕೃಷಿಯ ಲಾಭದ ಬಗ್ಗೆ ತಿಳುವಳಿಕೆ. ರೈತರು ಕೃಷಿಗಾಗಿ ಸಾಲವೇನೋ ಮಾಡ್ತಾರೆ, ಆದ್ರೆ ಕೊನೆಯಲ್ಲಿ ಅದನ್ನ ಮರುಪಾವತಿ ಮಾಡುವುದಕ್ಕೆ ಕಷ್ಟಪಡ್ತಾರೆ. ಕೆಲವೊಮ್ಮೆ ಲಾಭ ಬರದೆ ನಷ್ಟ ಅನುಭವಿಸುತ್ತಾರೆ. ಇಂತಹ ರೈತರು ಯಾವ ರೀತಿ ಹೆಚ್ಚಿನ ಲಾಭ ಗಳಿಸಬೇಕೆಂಬುದರ ಬಗ್ಗೆ ಪೂರ್ತಿ ಮಾಹಿತಿ ನೀಡಲಾಯಿತು. ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ಭಾರತದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ರೈತರ ಪರವಾಗಿ. ರೈತರ ರಾತ್ರಿ ಶಿಬಿರ ಅಂಥೇಳಿ ನಮ್ಮ ಎಲ್ಲ ಒಂದು ಜಿಲ್ಲೆಗಳಿಗೂ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ರೈತರು ಇನ್ನೂ ಹೆಚ್ಚಿನ ರೀತಿ ಒಂದು ಅನುಭವ ಪಡ್ಕೊಂಡು ತಂತ್ರಜ್ಞಾನ ಇವೆಲ್ಲನ ಬಳಸ್ಕೊಂಡು ಇನ್ನೂ ಅವರ ಒಂದು ಆದಾಯನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇನ್ನು ಏನೇನು ಸೌಲಭ್ಯ ಸಿಗುತ್ತೆ, ಯಾವ ರೀತಿ ಅವರು ಇನ್ನೂ ಅದನ್ನು ಬಳಸ್ಬೋದು, ಬ್ಯಾಂಕಿನ ಜೊತೆಗೆ ಯಾವ ರೀತಿ ಅವರು ಸಂಬಂಧ ಬಳಸ್ಕೋಬೇಕು, ಯಾವ ರೀತಿ ಅವರ ಖಾತೆಗಳು ನಡೆಸ್ಕೋಬೇಕು, ಇನ್ನು ಹೆಚ್ಚಿನ ರೀತಿ ನಮ್ಮ ರೈತ ಬಾಂಧವರು ಅದನ್ನು ಅನುಭವ ಪಡ್ಕೊಂಡು ಬೆಳವಣಿಗೆ ಹೆಚ್ಚಾದರೆ ಬ್ಯಾಂಕ್ಗೂ ಲಾಭ, ಅವ್ರಿಗೂ ಲಾಭ, ದೇಶಕ್ಕೂ ಲಾಭ ಇದೆ. ಅದರಲ್ಲೂ ಪ್ರಮುಖವಾಗಿ ಒಬ್ಬ ರೈತ ಕಬ್ಬು ಬೆಳೆ ಬೆಳೆದ್ರೆ ಇನ್ನೊಬ್ಬ ರೈತ ಬೇರೆ ಬೆಳೆಗಳನ್ನ ಬೆಳಿಬೇಕು. ಅಲ್ಲದೆ ರಸಗೊಬ್ಬರ ಬಳಕೆ, ವೈಜ್ಞಾನಿಕವಾಗಿ ಕೃಷಿ ಮಾಡುವುದು ಹೇಗೆ, ರಾಸಾಯನಿಕ ಸಿಂಪಡಣೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕಾಗಿಯೇ ಅನ್ನದಾತರು ಸಾವಯವ ಗೊಬ್ಬರವನ್ನೇ ಬಳಸುವುದರ ಬಗ್ಗೆ ತಿಳಿಸಲಾಯಿತು. ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಕರೆಸಲಾಗಿತ್ತು. ಈ ವಿಜ್ಞಾನಿಗಳು ರೈತರಿಗೆ ಯಾವ ರೀತಿ ಕೃಷಿ ಮಾಡಿದ್ರೆ ಸೂಕ್ತ ಅಂತ ತಿಳಿಸಿಕೊಟ್ರು. ಏಕಮುಖ ಬೆಳೆಗಳ ಅಲ್ಲ, ಪರ್ಯಾಯ ಬೆಳೆಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಸಹಿತ ಈಗ ವ್ಯವಸ್ಥಿತವಾಗಿ ರೈತರಿಗೆ ಅನೇಕ ತಂತ್ರಜ್ಞಾನಗಳು ಕೊಡಲಿಕ್ಕೆ ಸನ್ನಿದ್ಧವಾಗಿದೆ. ಇವತ್ತು ಒಂದೇ ಬೆಳೆಯನ್ನು ಬರೀ ನಾವು ಇಲ್ಲೇನಪ್ಪ ಅಂದರೆ ಕಬ್ಬು ಒಂದೇ ಬೆಳೀತಾ ಈ ನಾಡಿನಲ್ಲಿ ಕಬ್ಬು ಬೆಳೆದಿಂದ ಆಗ್ತಕ್ಕಂಥ ದುಷ್ಟ ಪರಿಣಾಮಗಳು ಜಾಸ್ತಿ ಆಗ್ತಾ ಇದ್ದಾವೆ.
ಇವತ್ತು ಅದರಲ್ಲಿ ಸಹಿತ ನಾವು ಪರ್ಯಾಯ ಬೆಳೆಗಳಾಗಿ ಇವತ್ತು ತರಕಾರಿ ಬೆಳೆಗಳಾಗಲಿ, ಹಣ್ಣು ಬೆಳೆಗಳಾಗಲಿ, ಅಥವಾ ಇವತ್ತು ಮೆಡಿಸಿನ್ ಅರೋಮೆಟಿಕ್ಸ್ ಅಂತ ಅಂತಕ್ಕಂಥದ್ದಾಗಲಿ, ಸುಗಂಧದ್ರವ್ಯ ಕೊಡ್ತಕ್ಕಂಥ ಬೆಳೆಗಳಾಗಲಿ, ಇವತ್ತು ತಂತ್ರಜ್ಞಾನಗಳ ಅನೇಕ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯ ಅಡಿಯಲ್ಲಿದ್ದವು. ದಯವಿಟ್ಟು ರೈತ ಬಾಂಧವರು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಕ್ಕಂಥ ಕಾರ್ಯಕ್ರಮ ಅಚ್ಚರಿಯ ಕಾರ್ಯಕ್ರಮ, ಸಂತೋಷದ ಕಾರ್ಯಕ್ರಮ, ಸಂಭ್ರಮದ ಕಾರ್ಯಕ್ರಮ. ಸಾವಿರಾರು ರೈತರು ಇವತ್ತು ಇಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದರೆ ರೈತರಿಗೆ ಬೇಕಂಥೇಳಿ ಇವತ್ತು ಅವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಮುಂದಿನ ಒಂದು ಬೆಳೆ ಸ್ಥಿತಿಗತಿ ತಿಳ್ಕೊಬೇಕಂತೇಳಿ ಅವರು ಸನ್ನಿಧರಾಗಿದ್ದಾರೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಬ್ಬ ವಿಜ್ಞಾನಿಯಾಗಿ ನಾನು ಕರೆ ಏನು ಕೊಡ್ತೀನಪ್ಪ ಅಂದರೆ, ವಿಶ್ವವಿದ್ಯಾಲಯಕ್ಕೆ ಯಾವುದೇ ಮಟ್ಟದಲ್ಲಿ ತಾವು ಬಂದರೂ, ಯಾವುದೇ ವೇಳೆಯಲ್ಲೂ ಬಂದರೂ ಸಹಿತ ತಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಮಲ್ಲಪ್ಪ ಗುರುಪಾದ್ ಯಲ್ಲಡಗಿ ಶಿಗುಣಸಿ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡ್ತಿರೋ ರೈತ ಮಾತನಾಡಿ, ರೈತರು ಸಾವಯವ ಕೃಷಿಯನ್ನೇ ಮಾಡಬೇಕು, ಇದರಲ್ಲಿ ಸಾಕಷ್ಟು ಲಾಭ ಪಡೆಯಬಹುದು. ರಾಸಾಯನಿಕ ಕೃಷಿ ಮಾಡೋದ್ರಿಂದ ಭೂಮಿಯು ತನ್ನ ಸತ್ವ ಕಳೆದುಕೊಳ್ಳುತ್ತದೆ ಅಂತ ಹೇಳಿದರು. ನಾವು ಸಾವಯವ ಕೃಷಿಕರು. ಇಲ್ಲಿ ನಮ್ಮ BK ಜಂಬಿಗಿ ಗ್ರಾಮದಲ್ಲಿ SBIದವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ರೈತ ರಾತ್ರಿ ಶಿಬಿರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಭಾಳ ಚೆನ್ನಾಗಿ ಆಯಿತು. ಅದನ್ನು ನಮ್ಮ ರೈತರಿಂದಾಗಲಿ ಮತ್ತು ಯೂನಿವರ್ಸಿಟಿ ಬಾಗಲಕೋಟೆ ತೋಟಗಾರಿಕೆ ವಿದ್ಯಾಲಯದಿಂದಾಗಲಿ ಮತ್ತು ಕೃಷಿ ಇಲಾಖೆಯಿಂದಾಗಲಿ ಎಲ್ಲರಿಗೆ ಹೆಚ್ಚಿನ ರೈತರಿಗೆ ಮಾಹಿತಿ ಕೊಟ್ಟ ಎಲ್ಲ ರೈತರು ಸಾವಯವ ಕೃಷಿ ಮಾಡಬೇಕು, ತೋಟಗಾರಿಕೆ ಬೆಳೆ ಮಾಡ್ಬೇಕಂತೇಳಿ ನಮ್ಮ SBIದವರು ಭಾಳ ಪ್ರಯತ್ನ ಪಟ್ಟರು. ಎಲ್ಲ ಜನ ಒಂದು ಸಾವಿರಾರು ಜನ ಕೂಡಿತ್ತು. ಆ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಯ್ತು. ಮತ್ತು ಅದಲ್ಲದ ಮನರಂಜನೆ ಕಾರ್ಯಕ್ರಮವೂ ಆಯ್ತು. ಮತ್ತು 10th ಪಾಸ್ ಆದವರು ವಿಜೇತರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಮತ್ತು ಅದು ಅಲ್ಲದೆ ನಮ್ಮ ಪ್ರಗತಿಯತ್ತ ಸಾಗಿದ ರೈತರನ್ನು ಸಹ ಸನ್ಮಾನಿಸಿದರು. ಇದೇ ರೀತಿ ರೈತರು ಮುಂದುವರಿಸಲಂತೇಳಿ ಮತ್ತು ಸ್ಟೇಟ್ ಬ್ಯಾಂಕ್ ಇಂಡಿಯಾದವರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರೊಳಗೂ ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಿಲೇಜ್ ಆರಿಸ್ಕೊಂಡು ಇಂಥ ಹಳ್ಳಿ ಒಳಗೆ ಈ ಕಾರ್ಯಕ್ರಮ ಮಾಡ್ತಿರೋದು ನಿಮ್ಮ ಸೌಭಾಗ್ಯನೂ ಹೌದು, ಇಲ್ಲಿ ಅಟೆಂಡ್ ಆಗಿದ್ದಕ್ಕೆ ನಮ್ಮದು ಸೌಭಾಗ್ಯನೂ ಹೌದು ಅನ್ಬೋದು. ಯಾಕಂದರೆ ಇದರೊಳಗೆ ನಾನು ಮೊದಲು ಬೆಳಗಾವಿ ಜಿಲ್ಲೆ ಒಳಗೆ ವರ್ಕ್ ಮಾಡ್ತಾ ಇದ್ದೆ. ನಾನು ಶೇಷಣ್ಣವ್ರ ಹೊಲಕ್ಕೆ ಸಾಕಷ್ಟು ಸಲ ಹೋಗೀನಿ. ಅವರು ಒಂದು ಅದ್ಭುತ ಉದಾಹರಣೆ, ಒಕ್ಕಲ್ತನದೊಳಗೆ ನಾವು ಏನನ್ನು ಸಾಧಿಸಬೇಕು ಅಂತಂದ್ರೆ ಅವರಂಥ ಉದಾಹರಣೆ ನಿಮಗೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದನ್ನು ಅವರು ವೈಜ್ಞಾನಿಕವಾಗಿ ಅವರು ಸಣ್ಣ ಪ್ರಮಾಣದಿಂದ ಮಾಡುವಾಗಿಂದ ನಾವು ನೋಡಾಡ್ತೇವೆ. ಅಲ್ಲಿಂದ ಸಹಿತ ಅವ್ರು ಬೆಳೆದ ರೀತಿ ಒಂದು ಅದ್ಭುತ, ಯಾರು ದೊಡ್ಡ ಉದ್ಯಮಿಗಳು ಬೆಳೆಯೋಕ್ಕಿಲ್ಲ ಆ ಥರ ಅವರು ಇವತ್ತು ಬೆಳೆದ ಎಲ್ಲರ ಬಾಗು ಬೆಳಗಾವಿ ಜಿಲ್ಲಾದೊಳಗೆ ಕೇಳ್ರಿ ಅಥವಾ ಸುತ್ತಮುತ್ತ ಎಲ್ಲರ ಕೇಳ್ರಿ, ಶೇಗುಣಶಿ ಅವರಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ನೋದಿಲ್ಲ. ಅವರು ಅಷ್ಟು ಚಂದ ಅವರು ಒಕ್ಕಲತನದಾಗ ಸಾಧನೆ ಮಾಡಿದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ನಮಗೊಂದು ಅಭಿಮಾನದ ವಿಷಯ ಅಂತೇಳಿ ಹೇಳ್ತೇನೆ. ಈ ಕಾರ್ಯಕ್ರಮನ ನಮ್ಮೂರಿನಲ್ಲಿ ಯೋಜನೆ ಮಾಡಿದ್ದಕ್ಕೆ ಈ ಸುತ್ತಮುತ್ತಲಿನ ಹಾಗೂ ಜಂಬಿಗಿ BK ಗ್ರಾಮದ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ರೈತರಿಗೆ ಯಾವ ಬೆಳೆ ಹೆಂಗೆ ಬೆಳಿಬೇಕು, ಏನು ಮಾಡಬೇಕು ಅನ್ನೋದನ್ನು ಮಾಹಿತಿ ಇರೋದಿಲ್ಲ. ಇಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯನ್ನು ಕರೆಸಿ, ಪ್ರಗತಿಪರ ರೈತರನ್ನು ಕರೆಸಿ ನಮಗೆ ಮಾಹಿತಿಯನ್ನು ಒದಗಿಸುವುದರಿಂದ ನಮಗೆ ಈ ರೈತಕಿ ಮಾಡೋದಕ್ಕೆ ಭಾಳ ಒಂದು ಸಹಕಾರ ಸಿಕ್ಕಂಗಾಗತ್ತೆ. ಆ ಕೆಲಸವನ್ನು ಇವತ್ತು ನಮ್ಮ ಮಹಾಪ್ರಬಂಧಕರು ಭಾರತೀಯ ರಿಸರ್ವ್ ಸ್ಟೇಟ್ ಬ್ಯಾಂಕ್ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಕೃಷಿ ಸಾಧನ ಅದೊಂದು ಒಳ್ಳೆಯ ಸಾಧನ. ಅದನ್ನು ನಾವು ವ್ಯವಸ್ಥಿತವಾಗಿ ರೂಪಿಸಿಕೊಂಡು ವ್ಯವಸ್ಥಿತವಾಗಿ ಈ ವೈಜ್ಞಾನಿಕ ಕೃಷಿಯನ್ನು ಮಾಡಿದ್ದೆ ಅದರಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ, ಮಾಡೋಕ್ಕೆ ಬರುತ್ತೆ. ಅದಕ್ಕೆ ನಾವು ಈಗ ಪೈಲೆ ಹಳೆಯ ಪದ್ಧತಿಯನ್ನು ಬಿಟ್ಟು ತೋಟಗಾರಿಕೆ ಇಲಾಖೆ ಹಾಗೂ ಪ್ರಗತಿಪರ ರೈತರ ಸಲಹೆಯನ್ನು ಪಡೆದು ಒಳ್ಳೆಯ ಕೃಷಿನ ಮಾಡಿದ್ದೇ ಆದರೆ ನಮ್ಮ ದೇಶ ಕೃಷಿಯಲ್ಲಿ ಮುಂದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆಲ್ಲರೂ ನೀವು ಮುಂದಿನ ದಿನಮಾನದಲ್ಲಿ ಸಾವಯವ ಕೃಷಿ ಹಾಗೂ ಒಳ್ಳೆಯ ವೈಜ್ಞಾನಿಕ ರೀತಿಯಿಂದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ನೀವು ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ನಾವೆಲ್ಲರೂ ಕೂಡಿ ಮಾಡಿಕೊಂಡು ಹೋಗೋಣ. ಹಾಗಾಗಿ ಇಲ್ಲಿ ನಡೆಯುವುದು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ಮತ್ತೊಮ್ಮೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಧಿಕಾರಿಗಳಿಗೆ, ಪ್ರಬಂಧಕರಿಗೆ ತುಂಬ ಹೃದಯದ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಒಂದು ಗೋಮಾತೆ ಇವು 3 ಮಂದಿ ನಾವು ಸಂಸ್ಕಾರ ನಾವು ಇಟ್ಕೊಂಡಿವಿ ಅಂದ್ರೆ ನಮಗೆ ಜೀವನ ಸಾಗ್ತೈತಿ. ನಮ್ಮ ಹಿರಿಯರು ಹತ್ತಿದ್ರು ಮನೆ ಕಟ್ಟಿದ ಗಚ್ಚಿಗೆ ಒಂದು ಆಕಳ ತೊಗೊಂಡು ಬರೋ ಪೂಜೆ ಮಾಡೋ ಹತ್ತಿದ್ರಿಲ್ರಿ ಹಿರಿಯರು. ನಾವು ಅಂದ್ರೆ ಮನೆ ಏನೇ ಆಗೋದ್ರ ಜೋಡಿ ಅದಕ್ಕೊಂದು 5,000 ಕೊಟ್ಟು ಆಕಳ ಸಾಕಪ್ಪ
ನಿಂದು ಪುಣ್ಯ ಬರ್ತೈತಿ. ಅದರಿಂದ ಸಗಣಿ ಉಚ್ಚಿ ಹೊಲಕ್ಕೆ ಹೊಡಿಪಾತಿದ್ರೆ ನಾವೇನಿಲ್ಲ ರೀ. ಈಗ ಎಲ್ಲಿ ಊರೆಲ್ಲ ತಿರುಗಾಡ್ರು ನಮ್ಮ ಜವಾರಿ ಆಕಳು ಸಿಗೋದು ಜರ್ಸಿ ಎಚ್ಚಪ್ಪ. ನಮ್ಮ ಹಿರಿಯಾರ್ದು ಭಾಳ, ಯಾಕಂದ್ರೆ ಮುಕ್ತ ಭಾಳ ಇದ್ರೆ ದೇವ್ರ ನಂಬಿಕೆ ಭಾಳ. 360 ದೇವಾನು ದೇವತೆಗಳು ಅದಾವು. ಒಂದು ಆಕಳ ತಂದು ಪೂಜೆ ಮಾಡಪಾತಿದ್ರು. ಈಗ ನಮ್ಮ ವಿಜ್ಞಾನಿಗಳು ಏನಂತಾರು, ಅದನ್ನ ಒಂದಿಟ್ಟು ಸುಧಾರಿಸಿ 360 ಪೋಷಕಾಂಶಗಳು ಅದಾವು. ಸಗಣಿ ಉಚ್ಚಿ ಹಾಲ ಮೊಸರಿನೊಳಗೆ ಅದನ್ನೊಂದು ತಂದು ನಿನ್ನ ಭೂಮಿಗೆ ಸಿಂಪರಣೆ ಮಾಡಪ್ಪ ಅಂತಾರೆ. ಯಾವ ರೋಗ ಔಷಧ ಕೀಟನಾಶಕ ಗೊಬ್ಬರದಿಂದ ಹೋಗಂಗಿಲ್ಲ. NPK ಅದು NPK ಏನು ಹೇಳ್ತೈತಿ ಗುರ್ತೈತೇನ್ರಿ? ನನ್ನಲ್ಲಿ ಏನೂ ಇಲ್ಲ, ನಿಮ್ಮ ಭೂಮಿ ಒಳಗಿಂದ ತೆಗೆದು ಬೆಳಿಗ್ಗೆ ಕೊಡವ. ನಮ್ಮ ತಲೆಯಾಗ ಏನೈತಿ, NPK ಗೊಬ್ಬರನ ಒಗಿಬೇಕು, ಅದರಿಂದನೇ ನಮ್ಮ ಭೂಮಿ ಬೆಳಿತೈತಿ. ನಮ್ಮ ಹಿರಿಯರಿನ ತಕ್ಕ 60-70 ವರ್ಷ ಭೂಮಿ ಫಲವತ್ತತೆ ಇತ್ತು. ಅದನ್ನು ನಾವು NPK ಒಗೆದು ಕೀಟನಾಶಕ ಬಳಸಿ ಭೂಮಿ ಪಂಚರ್ ಮಾಡಿದ್ವಿ. ನೀವು ಹೊಲಕ್ಕೆ ನೀರು ತರಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಎಕರೆಗೆ. ಬಾವಿ ಬೋರ ಒಡಗ ನದಿಯಿಂದ ನಾವು ಹೊಲದಾಗಿನ ನೀರು ಹೊರಗೆ ಹಾಕಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಸೌಳು ಜೌಳು ಅತಿ ರಾಸಾಯನಿಕ ಬಳಸೋದ್ರಿಂದ ಸೌಳು ಜೌಳು ಆಗಿಬಿಟ್ರೆ. ಸನಾದಿ ಅಪ್ಪಣ್ಣನವರ ಮೊಮ್ಮಗ ಶಹನಾಯಿ ನುಡಿಸಿ ರೈತರ ಗಮನ ಸೆಳೆದಿದ್ದು ವಿಶೇಷವಾಗಿದೆ. ರೈತರಿಗೆ ಉಪಯುಕ್ತ ಆಗುವಂಥ ಹಲವಾರು ವಿಷಯಗಳದಾವು. ಅವುಗಳನ್ನು ಅವರು ಪ್ರಸ್ತುತಪಡಿಸ್ತಾರೆ. ಆ ಎಲ್ಲ ಉಪಯೋಗಗಳನ್ನು ನಮ್ಮ ರೈತ ಬಾಂಧವರು ಈ ಹಿಂದೇನು ಸುಮಾರು ಉಪಯೋಗಗಳನ್ನು ಪಡ್ಕೊಂಡಿದ್ದೀವಿ. ಒಬ್ಬ ರೈತನಾಗಿ ನಾನು ಪಡ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಸ್ಟೇಟ್ ಬ್ಯಾಂಕಿನ ವಿವಿಧ ಯೋಜನೆಗಳಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಏನು ಹೇಳ್ತಾರೆ ಅವುಗಳನ್ನು ನಾವೆಲ್ಲ ರೈತ ಬಾಂಧವರು ಪಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಎಲ್ಲರಿಗೆ ಅವ್ರು ಹೇಳಿದಂಗೆ ಸನ್ಮಾನ್ಯ ಎಲ್ಲರಿಗೆ ಅವರು ನಾನು ವಾಟ್ಸಪ್ ಗ್ರೂಪ್ನಾಗ ಅದು ಬರ್ತಿದ್ದು. ಅವರು ಅವಾಗವಾಗ ವಾಟ್ಸಪ್ ಗ್ರೂಪ್ನಾಗ ಬರ್ತಿದ್ದು ನೋಡ್ತಿದ್ದೀವಿ ನಾವು. ಅವ್ರನ್ನೀಗ ನಮ್ಮ ಮುಂದೆನೇ ಲೈವ್ ಆಗಿ ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು ನಮಗೆ. ಅಲ್ಲಿ ಹೋಗಿ ಭೇಟಿಯಾಗಿ ಬರ್ಬೇಕು ಅವ್ರ ತೋಟಕ್ಕಂತೇಳಿ ಸುಮಾರು ಸರಿ ಪ್ರಯತ್ನ ಮಾಡಿದೀವಿ, ಆಗಿಲ್ಲ ನಮಗೆ. ಅದಕ್ಕೆ ಅವರ ಒಂದು ಮುಂದುವರೆದಂಥ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅವರು. ನಮ್ಮಲ್ಲಿನೂ ಸುಮಾರು ಗಾಣದ ಮನೆಗಳಿದ್ದು, ಹಲವಾರು ಗಾಣದ ಮನೆಗಳಿದ್ದು. ನಮ್ಮ ಬಾಜುಕ ನಮ್ಮ ಅಪಶ್ಮ ಒಂದು, ಆಮೇಲೆ ಈ ಕಡೆ ನಮ್ಮ ಅಶೋಕ್ ಕೋಕರೆ ಅವ್ರದ್ದು, ಬೇರೆ ಬೇರೆದವ್ರು ಇದ್ದು. ಅವಾಗ ಮಾಡ್ತಿರ್ತಕ್ಕಂಥ ಬೆಲ್ಲ ತಯಾರು ಮಾಡ್ತಿರ್ತಕ್ಕಂಥ ಪದ್ಧತಿ ಏನಿತ್ತು ಅದನ್ನು ಭಾರಿ ಮಷಿನರಿ ಮೂಲಕ ಅಡ್ವಾನ್ಸ್ಡ್ ಮಾಡಿದ್ದಾರೆ ಅವರು. ನಾವು ರೈತ ಬಾಂಧವರು ತಾವು ಯಾರಾದರೂ ಇಚ್ಛೆ ಪಟ್ರೆ ಒಂದು ಗಾಡಿ ಮಾಡ್ಕೊಂಡು ಅವ್ರ ತೋಟಕ್ಕೆ ಭೇಟಿ ಕೊಟ್ರೆ ಎಲ್ಲವೂ ಸಾವಯವ. ಅವ್ರದ್ದು ಎಲ್ಲ ಥರನೂ ಐತಿ. ಹೈನುಗಾರಿಕೆದೊಳಗೂ ಅದಾರ, ಹಣ್ಣಿನ ಬೆಳೆಗಳೊಳಗೂ ಅದಾರ, ಮುಂದೆ ವಾಣಿಜ್ಯ ಬೆಳೆಗಳು, ಎಲ್ಲ ಥರ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ದು ತಮಗೆ ಮನಮುಟ್ಟುವಂಗೆ ಆಗೈತಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಯಾವಾಗ ನಮ್ಮ ಬ್ರಿಡ್ಜ್ ಆಯ್ತು, ನಮ್ಮ ರೋಡ್ ಆಯ್ತು, ಅವಾಗ ಇದು ಗ್ರಾಮವನ್ನು ಅಂಡಮಾನ್ ನಿಕೋಬಾರ್ಗಿಂತ ಕಡೆ ಗ್ರಾಮ ಐತೆ ನಮ್ಮದು. ನಮ್ಮ ಇಂಥ ಗ್ರಾಮವನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಯ್ಕೆ ಮಾಡಿ
ನಮ್ಮ ಗ್ರಾಮಕ್ಕೆ ಆಯ್ಕೆ ಮಾಡಿ ನಮ್ಮ ಗ್ರಾಮದ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಈ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಎಲ್ಲ ಆಡಳಿತ ವರ್ಗದವರಿಗೆ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೇನೆ ನಾನು. ಆಮೇಲೆ ನಾವು ಅನ್ಕೊಂಡಿದ್ದೀವಿ ಕಾರ್ಯಕ್ರಮ ಬರೀ ಒಂದು ಮಾಹಿತಿ ಕಾರ್ಯಕ್ರಮ ಇರ್ಬೋದು ಅನ್ಕೊಂಡಿವಿ. ಬದಲಾಗಿ ಸಾಧನೆ ಮಾಡ್ತಕ್ಕಂಥ ರೈತರಿಗೆ, ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಾಧನೆ ಮಾಡ್ತಕ್ಕಂಥ ಕಲಾವಿದರಿಗೆ ಎಲ್ರಿಗೂ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದಾಗಿದ್ದು ಮತ್ತಷ್ಟು ಖುಷಿ ಹೆಚ್ಚು ಮಾಡಿತ್ತು. ಜೊತೆಗೆ ಶೇಗುಣ್ ಶಿವರ್ ಮಾಡ್ತಕ್ಕಂಥ ಭಾಷಣ ಭಾಳ ಖುಷಿಯಾಗಿತ್ತು ನಮ್ಗೆ. ಯಾಕಂದ್ರೆ ನಾವು ಬರೀ ಫರ್ಟಿಲೈಸರು ರಾಸಾಯನಿಕ ಕೃಷಿ ಹೊಂಟಿವಿ. ಅವ್ರ ಭಾಷೆ ಅವ್ರ ಬೌದ್ಧಿಕನ ಕೇಳಿ ನಾವು, ಅವ್ರ ಭಾಷೆನ ಕೇಳಿ ನಾವು ಕೃಷಿ ಮಷಿನ್ನ ಒಳಗೆ ಅವ್ರ ಜೊತೆ ಕೆಲಸ ಮಾಡಿವು, ಆನಂದ್ ಅವ್ರ ಜೊತೆ ಕೆಲಸ ಮಾಡಿವು, ಕನ್ನಡಿ ಮಠ ಸ್ವಾಮಿಗಳು ಅವ್ರ ಜೊತೆ ಇದ್ದಾಗಿ ಅವ್ರ ಕೆಲಸ ಮಾಡಿ ನಾವು ನಮ್ಮೂರಾಗ ಅವ್ರು ಕರೆಸ್ಬೇಕು ನಮ್ಮ ಕನಸಿತ್ತು. ಅದು ಕನಸನ್ನು SB ಅವ್ರು ಮಾಡಿ ನಮಗೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಬೆಳೆ, ಅವ್ರು ಮಾಡಿರ್ತಕ್ಕಂಥ ಅವ್ರ ಮನೆ ನಡೆಸ್ತಕ್ಕಂಥ ರೀತಿ, ಸಾವಯವ ಕೃಷಿ ಒಳಗೆ ಅವ್ರು ಮಾಡಿರ್ತಕ್ಕ ಸಾಧನೆ, ಆ ಎಲ್ಲ ಪ್ರತಿಯೊಬ್ಬರು ರೈತರಿಗೂ ಮಾದರಿ ಆಗಬೇಕಾಗಿದ್ದಾವೆ. ಅಕಸ್ಮಾತ್ ಅವ್ರ ಮನೆಗೆ ಹೋದ್ರೆ ಗೊತ್ತಾಗತ್ತೆ ನಮಗೆ ಒಂದು ಮನೆ ಅಂದ್ರೆ ಹೆಂಗಿರ್ಬೇಕು. ಆ ಮನೆಯಿಂದ ಒಂದು ಮನೆ ಊರು ಬದಲಾಸತಿ, ಒಂದು ಊರ ಜಿಲ್ಲೆ ಬದಲಾಸತಿ, ಆ ಜಿಲ್ಲೆ ಇಡೀ ದೇಶ ಬದಲಾಸತಿ. ನಾವು ಹೇಳ್ತೀವಿ, ಬರೀ ಮಂತ್ರ ಹೇಳ್ತೀವಿ ನಾವು, ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಹಾಕಶ್ಯಂತು ಬಾವು ಹೇಳ್ತೀವಿ ನಾವು. ಅದನ್ನು ಅವ್ರು ಮನೆಯ ಸಾಕಾರ ಮಾಡ್ಯಾರ. ಅಂಥ ಹಿರಿಯರ ನಮ್ಮ ಊರಿಗೆ ಬಂದಾಳ, ನಮ್ಮ ಸೌಭಾಗ್ಯ. ಅದನ್ನು ಕರೆಸಿದಂಥ SB ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀವಿ. ಇಷ್ಟೆಲ್ಲವನ್ನು ಆಯ್ಕೆ ಮಾಡಿರ್ತಕ್ಕ ಇಷ್ಟೆಲ್ಲ ಸಮಯ ಕೊಟ್ಟು ನೀವೆಲ್ಲ ಕೊಡ್ತೀರಿ. ನಿಮ್ಮನ್ನು ಇನ್ನೊಂದ್ಸಲ ಮತ್ತೊಂದ್ಸಲ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. SBI ಇಂದ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮದ ರೈತರಿಗೆ ಸನ್ಮಾನಿಸಲಾಯಿತು. ಅದರಲ್ಲೂ ಕೃಷಿಯಲ್ಲಿ ಖುಷಿ ಕಾಣ್ತಿರುವ ರೈತರಿಗೆ ಅಭಿನಂದಿಸಲಾಯಿತು. SSLCಯಲ್ಲಿ ಉತ್ತಮ ಅಂಕ ಪಡೆದಿರೋ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳೆಲ್ಲ ಸೇರಿ ರೈತರ ಸಾಲದ ಬಗ್ಗೆ ವಿಶೇಷ ನಾಟಕ ಪ್ರದರ್ಶನ ಮಾಡಿದರು. ರೈತ ಕಷ್ಟದಲ್ಲಿದ್ದಾಗ ಬ್ಯಾಂಕ್ ಸಹಾಯಕ್ಕೆ ಬರುವುದು ಹೇಗೆ ಅಂತ ತಿಳಿಸಿಕೊಡಲಾಯಿತು. ಇನ್ನೂ ಸಾಲ ಮಾಡುವುದೇ, ಈಗಲೇ ಸಾಲ ಮಾಡಿ ಮಾಡಿ ಸಾಕಾಗಿದೆ, ಮತ್ತೆ ಔಷಧಕ್ಕಾಗಿ ದುಡ್ಡು ಬೇಕಾಗಿದೆ, ಏನು ಮಾಡುವುದು? ಎಷ್ಟು ದುಡ್ಡು ಬೇಕಾಗಿದೆ ರೀ? 20,000 ಬೇಕಾಗಿದೆ ಶಾಮಕ. ನಮ್ಮ ಊರಿನಲ್ಲಿ ಬಡ್ಡೆ ಬಸಪ್ಪ ಎನ್ನುವ ಅಣ್ಣ ಇದ್ದಾನೆ, ಅವನಲ್ಲಿ ಕೇಳಿಕೊಳ್ಳಬೇಕಂದು. ಒಳ್ಳೆ ಐಡಿಯಾ, ಒಳ್ಳೆ ಉಪಾಯ ಕೊಟ್ಟೆ ಶಾಮಕ, ಹಾಗೆ ಮಾಡುತ್ತೇನೆ. ಹೋಗಿ ಬನ್ನಿ. ಆಯ್ತು, ನಾನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ. ಬಸಪ್ಪನ, ಬಸಪ್ಪನ, ಯಾವುದು ರಾಮಣ್ಣ ಬಂದಿರತ್ತೇಳಿ ಅವ್ರಿಗೆ? ರಾಮಣ್ಣ ಬಂದಿದ್ದಾರೆ. ಒಳಗೆ ಕ್ರೀ, ಒಳಗೆ ಬಾ ಅಂತೆ. ಆಯ್ತು. ಓ ರಾಮಣ್ಣ, ಬನ್ನಿ ಬನ್ನಿ. ಇಲ್ಲ ಬಿಡಿ ಅಣ್ಣ, ನಿಂತ್ಕೋತೆ. ಕುಳಿತುಕೊಳ್ಳಿ ರಾಮಣ್ಣ. ಆಯ್ತು ಅಣ್ಣ. ಏನ್ ರಾಮಣ್ಣ ದೂರ ಬಂದಿದ್ರಲ್ಲ, ಏನ್ ಸಮಾಚಾರ? ಏನಿಲ್ಲ ಅಣ್ಣ, ಸ್ವಲ್ಪ ಸಾಲ ಬೇಕಾಗಿತ್ತು. ಎಷ್ಟು ಸಾಲ ಬೇಕಣ್ಣ? 1 ಲಕ್ಷ ಬೇಕಿತ್ತು ಅಣ್ಣ. 1 ಲಕ್ಷನಾ? ಏಕೆ ರಾಮಣ್ಣ? ಅದು ಅಣ್ಣ, ನನ್ನ ಮಗನ ಮದುವೆ ಬೇರೆ ಇದೆ ಮತ್ತು ಔಷಧಕ್ಕಾಗಿ ದುಡ್ಡು ಬೇಕಾಗಿದೆ ಅಣ್ಣ. 1 ಲಕ್ಷ ಕೊಡಕ್ಕೂ ಆಗುವುದಿಲ್ಲ, ಕೇವಲ 10,000 ರೂಪಾಯಿಗಳು ಮಾತ್ರ ಕೊಡುತ್ತೇನೆ. ಇಲ್ಲ ಅಣ್ಣ, ಇದ್ದರೆ ನೋಡು. ಇಲ್ಲ ರಾಮಣ್ಣ, ಕೇವಲ 10,000 ರೂಪಾಯಿಗಳು ಮಾತ್ರ ಕೊಡುವೆ. ಆಯ್ತು ಆಯ್ತು ಬಸಪ್ಪಣ್ಣ, ನಾನು ಬ್ಯಾಂಕಿನಲ್ಲಿ ಸಾಲ ಮಾಡುತ್ತೇನೆ. ಆಯ್ತು ರಾಮಣ್ಣ, ಹಾಗೆ ಮಾಡು. ನಾನು ಹೋಗಿ ಬರುತ್ತೇನೆ ಅಣ್ಣ. ಹೋಗಿ ಬಾ ರಾಮಣ್ಣ. ಸಾಲ ಸಿಕ್ಕಿತೆ? ಇಲ್ಲ ಶಾಮಕ, ಈಗ ಏನು ಮಾಡುದು ಅಪ್ಪ? ಏನಿಲ್ಲಪ್ಪ, ಇರೋದು ಇದು ಒಂದೇ ಮನೆ, ಅದನ್ನೇ ಬ್ಯಾಂಕಿನಲ್ಲಿ ಅಡವಿಟ್ಟು ಸಾಲ ತರೋಣ. ಸರಿ ಆಯ್ತು, ಹೋಗೋಣ ಬನ್ನಿ ಅಪ್ಪ. ಮನೆ ಪತ್ರ ಎಲ್ಲಿದೆ ನೋಡು. ಇಲ್ಲೇ ಇದೆ ಅಪ್ಪ, ಕಿಸೆಯಲ್ಲಿ. ಆಯ್ತು, ಬಾ ಹೋಗೋಣ. ಬರ್ರಿ ಯಜಮಾನ್ರೆ, ಬರ್ರಿ. ಸರ್, ನಮಗೆ 1 ಲಕ್ಷ ಹಣ ಬೇಕಾಗಿತ್ತು.
ಒಂದು ಪತ್ರ ಕೊಡಿ. ಆಯ್ತು ಸರ್, ಇದು ಒಂದು ಇರುವುದು ಒಂದೇ ಮನೆ ಪತ್ರ. ಸ್ಟೇಟ್ ಬ್ಯಾಂಕ್ ಮೊದಲು ಹೇಳ್ಬೇಕಂದ್ರೆ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಜಮಖಂಡಿ ಶಾಖೆಯವರು ನಮ್ಮ ಜಂಬಿಗೆ ಬೇಕೆ ಮೇಲೆ ವಿಶೇಷ ಕಾಳಜಿ. ಅವರು ಸುಮಾರು 20 ವರ್ಷದಿಂದ ನೋಡ್ಬೇಕು, ಎಲ್ಲ ಕಡೆ ಸಾಲ ಕೊಡ್ತಿದ್ದಿಲ್ಲ. ಆದರೂ ನಮ್ಮ ಜಂಬಿಗೆ ಬಂದ್ರಂದ್ರೆ ರೈತರಿಗೆ ಮೊದಲು ಕರೆದು ಸಾಲ ಕೊಡ್ತಿದ್ರು. ಅವರು ಮೊದಲೇ ಹಿಡಿದು 20 ವರ್ಷದಿಂದ ನಾವು ಗಮನಿಸ್ತಿದ್ವಿ. ನಾವು ಸುಮಾರು 2005ರಿಂದ ಬ್ಯಾಂಕಿಗೆ ಹೊಂಟಿನ. ಅದು ಜಂಬಿಗೆ ಬೇಕೆ ಅಂದ್ರೆ ಅವ್ರು ರೈತರಿಗೆ ವಿಶೇಷ ಕಾಳಜಿ ಮಾಡಿ ಹೆಚ್ಚಿನ ಅಮೌಂಟ್ ಅವರಿಗೆ ಸಾಲ ಕೊಡ್ತಿದ್ರು ಅವರು. ಹಂಗೆ ನಾವು 2005ರಿಂದ ಸಾಲ ತಗೋತ್ ಬಂದೀವಿ. ನಮ್ಗೆ ಬ್ಯಾಂಕಿನ ಸೇವೆ ಚಲೋ ರೀತಿಯಲ್ಲಿ ಸಿಕ್ಕತ್ತೆ ನಮ್ಗೆ. ಹಂಗೆ ಹೆಚ್ಚುವರಿ ಮಾಡ್ಕೊತ ಬಂದರು. ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ನಮ್ಗೆ ಸಾಲ ಕೊಟ್ಕೊತ ಬಂದರು. ಯಾಕಂದ್ರೆ ನಾವು ಜಂಬಿಗೆ ರೈತರು ಚಲೋ ತುಂಬುತ್ತೀವಿ ಅನ್ನೋ ಭರವಸೆ ಅವರಿಗೆ ಐತೆ. ಅದರಿಂದ ನಮ್ಗೆ ಸಾಕಷ್ಟು ಸಾಲ ಕೊಟ್ಟರು ಬ್ಯಾಂಕ್ನಿಂದ ಸಾಕಷ್ಟು ಅನುಕೂಲ ಆಗೈತೆ ನಮ್ಗೆ. ಇಷ್ಟೇ ನನ್ನ ಮಾತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಜಂಬಗಿ ಬಿಕೆ ಅಧ್ಯಕ್ಷ ಅಶೋಕ್ ಕೊಕ್ರೆ, ಶೇಗುಣಸಿ ಪ್ರಗತಿಪರ ರೈತರು ಕಲ್ಮೇಶ್ ಯಲ್ಲಾಡಗಿ, ಪ್ರಾಧ್ಯಾಪಕರು ವಸಂತ್ ಗಾಣಗೇರ್, ಜಮಖಂಡಿ ಎಆರ್ ಶ್ರೀಶೈಲ್ ಬಾಡ್ಗಿ, ಗದ್ಯಾಳ್ ಸೆಕ್ರೆಟರಿ ಇಮಾಮ್ ಹಕೀಂ, ಬಾಗಲಕೋಟೆ ಕೃಷಿ ಇಲಾಖೆ ಗೀತಾ ಹೊಸನಾಥ್, ಬಾಗಲಕೋಟೆ ಮುಖ್ಯ ವ್ಯವಸ್ಥಾಪಕ ಅಜಿತ್ ಕುಜೂರ್, ಬಾಗಲಕೋಟೆ ವ್ಯವಸ್ಥಾಪಕ ರಾಚಪ್ಪ ಚಳಗೇರಿ, ಎಸ್ಬಿಐ ಜಮಖಂಡಿಯ ಪದಾಧಿಕಾರಿಗಳಾದ ರಾಮಪ್ಪ ಕಿತ್ತೂರ್, ಗಣೇಶ್ ದೊಡ್ಮನಿ, ಪ್ರಕಾಶ್ ಪಟರಾಜ್ ಉಪಸ್ಥಿತರಿದ್ದರು. ಬಾಗಲಕೋಟೆ ಎಸ್ಬಿಐ ಬ್ಯಾಂಕ್ನ ಎಡಿಬಿ ಹೇಮಂತ್ ಕುಮಾರ್ ಅತಿಥಿಗಳನ್ನು ಸ್ವಾಗತಿಸಿದರು. ಬಾಗಲಕೋಟೆ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ರಾಘವೇಂದ್ರಕ್ಕೆ ವಂದನಾರ್ಪಣೆ ಮಾಡಿದರು. ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚಿನ ರೀತಿ ನೀವು ಮುಂದುವರಿಬೇಕು ಅನ್ನೋ ಒಂದು ರೀತಿಯಿಂದ ಈ ಕಾರ್ಯಕ್ರಮ ಇಡೀ ದೇಶ ಪೂರ್ತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್ ಇವತ್ತು ಅದನ್ನು ನಾವೊಂದು ನಿರ್ಧಾರ ಮಾಡಿಕೊಂಡು ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಮುಖ್ಯ ಅತಿಥಿಗಳು, ಗಣ್ಯರು, ನಮಗಿಲ್ಲಿ ಭಾಳ ಅನುಕೂಲ ಮಾಡಿಕೊಟ್ಟಂಥ ಅಶೋಕ್ ಮಚೇಂದ್ರ ಕೊಕ್ಕರೆ ಅವರು, ಈ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಜಂಬಗಿ ಬಿಕೆ ಅವರಿಗೆ ನಾವು ಭಾಳ ಅಭಿನಂದನೆ ಹೇಳಬೇಕಾಗುತ್ತೆ. ಅವರು ಮತ್ತು ಇನ್ನು ಹಿರಿಯರು ಈ ಗ್ರಾಮದವರಿಗೆ ಅವರು ನಮಗೆ ಈಗ ಒಂದು ವಾರದಿಂದ ಈಗ ನಡೀತಾ ಇದೆ ಇದರ ಒಂದು ತಯಾರಿ. ಆ ತಯಾರಿಗೆಲ್ಲ ಅವರು ಸಹಕಾರ ಮಾಡಿ ಇದನ್ನು ಮಾಡಂತ ಹೇಳಿ ನಾವು 5 ಗಂಟೆಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. 5 ಗಂಟೆ ಸ್ವಲ್ಪ ತಡ ಆಗಿದೆ, ಕ್ಷಮಿಸಬೇಕು. ಸ್ವಲ್ಪ ಮಳೆನೂ ಬಂದಿತ್ತು. ಈ ಮುಸ್ಸಂಜೆ ಇವತ್ತು ನಿಮ್ಮದು. ಇವತ್ತು ನಿಮಗೆ ಮನೋರಂಜನೆಗೆ ನಮ್ಮ ಸ್ನೇಹಿತರು ಬಂದವರೇ, ಮತ್ತು ನಮ್ಮ ಸನಾದಿ ಅಪ್ಪಣ್ಣವರು ಮೊಮ್ಮಗನೂ ಬಂದವರಲ್ಲಿ. ನಿಮಗೆ ಮಾಹಿತಿ ಕೊಡೋದಕ್ಕೂ ಸಾಕಷ್ಟು ನಮ್ಮಲ್ಲಿ ಜನ ಸೇರಿದ್ದಾರೆ. ನಾನು ಹೆಚ್ಚಿನ ಮಾತಾಡ್ತಾ ಇದ್ರೆ ಅವ್ರು ಮಾತಾಡೋಕ್ಕೆ ತಡ ಆಗುತ್ತೆ. ಅದಕ್ಕೆ ನಾನು ನನ್ನ ಮಾತು ಕಮ್ಮಿ ಇಟ್ಕೊಳ್ತೀನಿ, ಅವ್ರನ್ನ ಮಾತಾಡೋಕ್ಕೆ ಹೇಳ್ತೀನಿ. ಇನ್ನು ಈ ಸಮಾರಂಭಕ್ಕೆ ಬಂದಿರೋಂಥ ಇಮಾಮ್ ಹಕೀಂ ಸಾಹೇಬರು, ಅಧ್ಯಕ್ಷರು PKPS ಗದ್ಯಾಳ್ ಅವರು, ಅವ್ರಿಗೂ ನನ್ನ ಒಂದು ಅಭಿನಂದನೆಗಳು. ಮತ್ತು ಶ್ರೀಶೈಲ್ ಬಡಗಿಯವರು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಬಂದ್ದಾರೆ, ಅವ್ರಿಗೂ ನಮ್ಮ ವಂದನೆಗಳು. ಡಾಕ್ಟರ್ ವಸಂತ್ ಗಣಿಗರ್ ಅವರು UHS ಪ್ರೊಫೆಸರು. ಅವರು ಸಿಕ್ಕಿದ್ದು ಭಾಳ ನಮಗೆ ಒಂದು ಪುಣ್ಯ. ಇವತ್ತು ಬಂದವರು ನಮ್ಮಲ್ಲಿ ಸಾಕಷ್ಟು ವಿಷಯ ತಿಳಿಸಿ ಹೇಳ್ತಾರೆ. ಅವರು ಒಂದು ವೈಸ್ ಚಾನ್ಸಲರ್ ಸರ್, ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಜನಗಳು ಒಂದು ಈ ಹಾರ್ಟಿಕಲ್ಚರ್ ಏನು ಒಂದು ಕ್ರಾಪ್ಸ್ ಇದಾವೋ ಅದನ್ನು ಬೆಳೆಸಲಿ, ಅದಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ಅವರು ನಮಗೆ ಭಾಳ ಒಂದು ಮುತುವರ್ಜಿ ಮಾಡೋಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಒಂದು ಪ್ರಗತಿಪರ ರೈತರ ಇಲ್ಲಿ ಶೇಗುಣಿಸಿ ಅಂತ ಒಂದು ಹಳ್ಳಿ, ಅಲ್ಲಿಂದ ಬಂದಿದ್ದಾರೆ. ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ತೋಟದಾಗೆಲ್ಲ, ಇನ್ಕ್ಲೂಡಿಂಗ್ ಅವರು ಈ ಬೆಲ್ಲ ತಯಾರಿಕೆ ಅವ್ರು ಮಾಡ್ತಾರೆ. ಅಲ್ಲಿ ಅವರು ಸಾಕಷ್ಟು ಅವ್ರ ವಿಷಯ ಹೇಳ್ತಾರೆ. ಮತ್ತು ಸರ್ ಅಗಸ್ವಾಲ್ ಅವರು ಬಂದಿದ್ದಾರೆ, ಅಗಸ್ನಾಳ್ ಅವರು ಡೆಪ್ಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಅವರು ಇಷ್ಟೊತ್ತು ಇಲ್ಲೇ ಇದ್ದರು, ಮೋಸ್ಟ್ಲಿ ಬರ್ತಾರೆ. ಸೊ ಅಗಸ್ನಾಳ್ ಅವರು ಡೆಪ್ಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಮಖಂಡಿ, ಅವರು ಇಲ್ಲಿ ಬಂದಿದ್ದಾರೆ.
ಅವರು ಸಾಕಷ್ಟು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಮತ್ತು ಈ ಬೆಲ್ಲ ಮಾಡೋ ಒಂದು ಕಾರ್ಯಕ್ರಮ ಮತ್ತು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅವೆಲ್ಲ ತಿಳಿಸೋಕ್ಕೆ ಅವರು ಮುಂದೆ ಬಂದಿದ್ದಾರೆ. ನಮಗೆಲ್ಲರೂ ಕೈ ಜೋಡಿಸಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಉದ್ದೇಶ ನೀವು ಹೆಚ್ಚಿನ ರೀತಿ ಪಡ್ಕೊಂಡು ಇನ್ನೂ ಹೆಚ್ಚಿನ ರೀತಿ ನೀವು ನೀವು ಪ್ರೋಗ್ರೆಸ್ ಆಗಬೇಕು ಮತ್ತು ಬೆಳಿಬೇಕು. ನೀವು ಬೆಳೆದ್ರೆ ದೇಶ ಬೆಳೀತಿದೆ. ನಮ್ಮ ಒಂದು ಸ್ಲೋಗನ್ ಇದೆ, ಅಂದು ಇಂದು ಎಂದೆಂದು ರೈತನಿಗಾಗಿ. ಇದು ಅವತ್ತಿಂದ ನಾವು ಸ್ಟೇಟ್ ಬ್ಯಾಂಕ್ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 200 ವರ್ಷ ಹಿಂದೆಯಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ 200 ವರ್ಷಕ್ಕಿಂತ ಹೆಚ್ಚಿನ ಒಂದು ಹಿನ್ನೆಲೆ ಇದೆ. ಅವತ್ತಿಂದನೂ ದೇಶಕ್ಕಾಗಿ ಒಂದು ಪ್ರಗತಿಪರಕ ಒಂದು ಬೆಳವಣಿಗೆಗಾಗಿ ನಾವು ಅದನ್ನು ಕಾರ್ಯಕ್ರಮ ಮೂಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಸಾಕಷ್ಟು ನಮ್ಮ ಚಟುವಟಿಕೆಗಳು ಎಲ್ಲನೂ ಅದು ಆ ಒಂದು ನಿಟ್ಟಿನಾಗಿರುತ್ತೆ. ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಗಟ್ಟಿಮುಟ್ಟಾಗಿ ನಿರ್ಮಿಸೋದಿಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ತಯಾರಾದ ಉನ್ನತೀಕರಿಸಿದ ಸಿಮೆಂಟ್ ಇದಾಗಿದೆ. ಸೇತುವೆ, ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣಕ್ಕೆ ಸೂಕ್ತ ಆಯ್ಕೆಯಾಗಿದೆ. ನಿಮ್ಮ ಕಟ್ಟಡದ ಕನಸು ಕೇಶವ್ ಸಿಮೆಂಟ್. ಸುದೀರ್ಘ ಬಾಳಿಕೆಗೆ ಮತ್ತು ನಂಬಿಕೆಗೆ ಪಾತ್ರವಾದ ಸಿಮೆಂಟ್, ಅದುವೇ ಕೇಶವ್ ಸಿಮೆಂಟ್. ನಂಬಿಕೆ, ವಿಶ್ವಾಸ, ನಿರಂತರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.